ರಾಜ್ಯಾದ್ಯಂತ ನಡೆದಿದ್ದ ಲೋಕಾಯುಕ್ತ ದಾಳಿ ಅಂತ್ಯವಾಗಿದೆ. 7 ಜಿಲ್ಲೆ 10 ಅಧಿಕಾರಿಗಳಿಗೆ ಸೇರಿದ 54 ಕಡೆ ಈ ಒಂದು ದಾಳಿ ನಡೆದಿತ್ತು. ದಾಳಿಯ ವೇಳೆ ಕೋಟಿ ಮೌಲ್ಯದ ಸಂಪತ್ತು ಪತ್ತೆಯಾಗಿದೆ. ಬೆಂಗಳೂರು, ಕಲಬುರಗಿ, ಚಿತ್ರದುರ್ಗ ಸೇರಿದಂತೆ ಹಲವೆಡೆ ರೇಡ್ ಆಗಿರುವಂಥದ್ದು. ಬೆಳಗ್ಗೆಯಿಂದಲೇ ಆಸ್ತಿ ಪಾಸ್ತಿ ಬಗ್ಗೆ ತಪಾಸಣೆಯನ್ನು ನಡೆಸಿದ್ರು ಅಧಿಕಾರಿಗಳು. ಆದಾಯಕ್ಕೂ ಮೀರಿ ಆಸ್ತಿ ಪತ್ತೆ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಬೆಂಗಳೂರು, ಕಲಬುರಗಿ, ಚಿತ್ರದುರ್ಗ ಈ 3 ಭಾಗದಲ್ಲಿ ಅದರ ಜೊತೆಗೆ ಇನ್ನೂ ಒಟ್ಟು ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ 54 ಸ್ಥಳಗಳಲ್ಲಿ ರೈಡ್ ಮಾಡಲಾಗಿದೆ. ಆದಾಯಕ್ಕೂ ಮೀರಿದ ಆಸ್ತಿ ಪತ್ತೆ ಹಿನ್ನೆಲೆ ಪ್ರಕರಣವನ್ನು ಕೂಡ ಅಧಿಕಾರಿಗಳು ದಾಖಲು ಮಾಡಿದ್ದಾರೆ. ಸೊ ರಾಜ್ಯಾದ್ಯಂತ ಲೋಕಾಯುಕ್ತ ದಾಳಿಯಾಗಿದೆ. 7 ಜಿಲ್ಲೆಗಳ 10 ಅಧಿಕಾರಿಗಳಿಗೆ ಸೇರಿದಂತಹ 54 ಕಡೆ ಒಂದು ರೈಡ್ ಆಗಿತ್ತು. ದಾಳಿಯ ವೇಳೆ ಕೋಟಿ ಮೌಲ್ಯದ ಸಂಪತ್ತು ಪತ್ತೆಯಾಗಿದೆ. ಒಬ್ಬ ಅಧಿಕಾರಿ ಹತ್ರ 5 ಕೋಟಿ, ಒಂದು ಅಧಿಕಾರಿ ಹತ್ರ 8 ಕೋಟಿ, ಹೀಗೆ ಸಾಕಷ್ಟು ಆಸ್ತಿ ಮಾಡಿರುವಂತಹ ಮಾಹಿತಿ ಸಿಕ್ಕಿದೆ. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಕೂಡ ಲಭ್ಯ ಆಗಿದೆ. ಸೊ ಅದ್ರ ಮೇಲೆ ಈಗ ಅಧಿಕಾರಿಗಳು ತನಿಖೆಯನ್ನು ನಡೆಸಲಿದ್ದಾರೆ. ಒಟ್ಟು 7 ಜಿಲ್ಲೆಗಳಿಗೆ ಏಕಕಾಲದಲ್ಲಿ ಬೆಳಗ್ಗಿನ ಸಂದರ್ಭದಲ್ಲಿ ರೈಡ್ ಆಗಿರುವಂಥದ್ದು. ಈಗ ಫೈನಲಿ ಆ ಒಂದು ರೈಡ್ ಅದ್ರ ಜೊತೆಗೆ ಒಂದಷ್ಟು ವಿಚಾರಣೆಯೂ ಕೂಡ ಅಂತ್ಯ ಆಗಿದೆ. ಸಹಾಯಕ ಇಂಜಿನಿಯರ್ PWD KR ಸರ್ಕಲ್ ಇರಬಹುದು, ಅವರ ಒಟ್ಟು ಆಸ್ತಿ 8.51 ಕೋಟಿ ಪತ್ತೆಯಾಗಿದೆ. ಅದ್ರ ಜೊತೆಗೆ ನರೇಂದ್ರ ಕುಮಾರ್ ಎಂ ಅವರ ಮನೆ ಮೇಲೂ ಕೂಡ, ಅವರ ಕಚೇರಿ ಮೇಲೂ ಕೂಡ ರೇಡ್ ಆಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ್, ಈಗ ರೇಡ್ ಆಗಿದೆಯಲ್ಲ, ಯಾರೆಲ್ಲ ಅಧಿಕಾರಿಗಳ ಕಚೇರಿ ಮೇಲೆ, ಹಾಗೆಯೇ ಯಾವೆಲ್ಲ ಭಾಗದಲ್ಲಿ ರೇಡ್ ಆಗಿರುವಂತದ್ದು, ಎಷ್ಟು ಅಕ್ರಮ ಆಸ್ತಿ ಪತ್ತೆಯಾಗಿದೆ? ಧನುಶ್ರೀ, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ 7 ಜಿಲ್ಲೆಯ 10 ಜನ ಅಧಿಕಾರಿಗಳಿಗೆ ಸೇರಿದಂತ 54 ಕಡೆ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಸಾರ್ವಜನಿಕರಿಂದ ಆ ಅಧಿಕಾರಿಗಳ ವಿರುದ್ಧ ಸಾಕಷ್ಟು ಆರೋಪಗಳು ಮತ್ತೆ ದೂರುಗಳು ಬರ್ತಿತ್ತು. ಅಂದ್ರೆ ಇವರು ಪ್ರತಿಯೊಂದು ಕೆಲಸಕ್ಕೂ ಕೂಡ ಲಂಚ ಪಡಿತಿದ್ದಾರೆ ಅನ್ನುವಂತ ಆರೋಪಗಳು ಬರ್ತಿತ್ತು. ಜೊತೆಗೆ ಒಂದಷ್ಟು ಆ ಒಂದು ಅಧಿಕಾರಿಗಳ ವಿರುದ್ಧ ಒಂದಷ್ಟು RTI ಕಾರ್ಯಕರ್ತರು ಕೂಡ ಇವರು ಆದಾಯಕ್ಕೂ ಮೀರಿ ಆಸ್ತಿಗಳನ್ನ ಗಳಿಕೆ ಮಾಡಿದ್ದಾರೆ ಅಂತ ಹೇಳಿ ಒಂದಷ್ಟು ದೂರುಗಳನ್ನು ಕೂಡ ಮತ್ತೆ ದಾಖಲೆ ಸಮೇತ ಲೋಕಾಯುಕ್ತ ಅಧಿಕಾರಿಗಳಿಗೆ ನೀಡುವಂತ ಕೆಲಸವನ್ನು ಮಾಡಿದ್ರು. ಆ ಒಂದು ಎವಿಡೆನ್ಸ್ ಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳಿಗೆ ಸೇರಿದಂತಹ ಒಂದಷ್ಟು ಸ್ಥಳಗಳಲ್ಲಿ ಅವರ ಆಫೀಸ್ಗಳಾಗಿರ್ಬೋದು, ಕಚೇರಿಗಳಾಗಿರ್ಬೋದು, ಮನೆಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆ ಮಾಡುವಂತ ಕೆಲಸ ಮಾಡಲಾಗಿತ್ತು. ಬೆಂಗಳೂರು ದಕ್ಷಿಣ ಮತ್ತೆ ಕಲಬುರಗಿ ಸೇರಿದಂತೆ ಒಟ್ಟು 7 ಜಿಲ್ಲೆಗಳಲ್ಲಿ ದಾಳಿ ಮಾಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಆರೋಪಿತರಾದಂತಹ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ. ಅವರ ಸ್ಥಿರಾಸ್ತಿ ಮತ್ತೆ ಆಸ್ತಿ ಅಂದ್ರೆ ಚರಾಸ್ತಿ ಮತ್ತೆ ಸ್ಥಿರಾಸ್ತಿಯನ್ನು ಕೂಡ ಒಂದಷ್ಟು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಮೌಲ್ಯದ ಚಿನ್ನ ಆಗಿರ್ಬೋದು, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನ ಮತ್ತೆ ನಗದು ಹಣಗಳು, ಲಕ್ಷಾಂತರ ರೂಪಾಯಿ ನಗದು ಹಣ, ಮತ್ತೆ ಸಾಕಷ್ಟು ಜಾಗದ ಪತ್ರಗಳು, ಎಕರೆಗಟ್ಟಲೆ ಜಾಗದ ಪತ್ರಗಳಾಗಿರ್ಬೋದು, ಮತ್ತೆ ಬ್ಯಾಂಕ್ ಠೇವಣಿಗಳಾಗಿರ್ಬೋದು, ಮತ್ತೆ ಬೇರೆ ಬೆಲೆ ಬಾಳುವಂತ ವಾಚ್ಗಳಾಗಿರ್ಬೋದು, ಬೇರೆ ವಸ್ತುಗಳು ಕೂಡ ಪತ್ತೆಯಾಗಿದೆ. ಅದರಲ್ಲೂ ಕೂಡ ಆ ಒಂದು ವಸ್ತುಗಳನ್ನ ಪತ್ತೆಯಾಗಿರುವಂತ ಕೋಟ್ಯಾಂತರ ರೂಪಾಯಿ ಮೌಲ್ಯದ ದಾಖಲೆಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅದ್ಯಾವುದಕ್ಕೂ ಕೂಡ ಸರಿಯಾದಂತ ಲೆಕ್ಕ ಇಲ್ಲ. ಇವರಿಗೆ ಅಧಿಕಾರಿಗಳಿಗೆ ಬರ್ತಿರುವಂತ ಆದಾಯಕ್ಕೂ, ಅವರ ಮನೆಯ ಬಳಿ ಅವರ ಆಸ್ತಿ ಪತ್ರಗಳಾಗಿರ್ಬೋದು, ಮನೆಯಲ್ಲಿ ಪತ್ತಾಗಿರುವಂತ ಕ್ಯಾಶ್ ಆಗಿರ್ಬೋದು, ಮತ್ತೆ ಬೇರೆ ವಸ್ತುಗಳಾಗಿರ್ಬೋದು, ಬೆಲೆ ಬಾಳುವಂತ ವಸ್ತು ಆಗಿರ್ಬೋದು, ಅವಕ್ಕೂ ಮತ್ತೆ ಅವರಿಗೆ ಬರ್ತಿರುವಂತ ಆದಾಯಕ್ಕೂ ಕೂಡ ಅಸಮತೋಲನ ಇದೆ ಅಂತ ಹೇಳಿ ಗೊತ್ತಾಗಿದೆ. ಇವರು ಆದಾಯಕ್ಕೂ ಮೀರಿ ಭ್ರಷ್ಟಾಚಾರವನ್ನ ನಡೆಸಿ ಈ ರೀತಿಯಾಗಿ ಅಕ್ರಮವಾಗಿ ಆಸ್ತಿ ಆಗಿರ್ಬೋದು, ಅಂತಸ್ತಾಗಿರ್ಬೋದು, ಮತ್ತೆ ಚಿನ್ನಾಭರಣಗಳಾಗಿರ್ಬೋದು ಗಳಿಸಿದ್ದಾರೆ ಅಂತ ಹೇಳಿ ಈಗಾಗಲೇ ಗೊತ್ತಾಗಿದೆ. ಅಷ್ಟು ಅಧಿಕಾರಿಗಳ ಮನೆ ಮೇಲೂ ಕೂಡ ದಾಳಿ ಮಾಡಿ ಪರಿಶೀಲನೆ ಮಾಡಿ ದಾಖಲೆಗಳನ್ನ ವಶಪಡಿಸಿದ್ದಾರೆ. ಮತ್ತೆ ಅಲ್ಲಿ ಪತ್ತೆಯಾಗಿರುವಂತ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ರಗಳಾಗಿರ್ಬೋದು, ಮತ್ತೆ ಚಿನ್ನಾಭರಣಗಳಾಗಿರ್ಬೋದು, ಮತ್ತೆ ಬೆಲೆ ಬಾಳುವಂತ ವಸ್ತುಗಳಾಗಿರ್ಬೋದು, ಎಲ್ಲಾ ಅಧಿಕಾರಿಗಳು ಕೂಡ ಅಂದ್ರೆ 10 ಜನ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತಹ ಆಸ್ತಿ ಪತ್ರಗಳು, ಮತ್ತೆ ಅವರ ಮನೆಯಲ್ಲಿ ಪತ್ತಾಗಿರುವಂತ ಕ್ಯಾಶ್ ಲಕ್ಷಾಂತರ ರೂಪಾಯಿ ಮತ್ತೆ ಕೋಟ್ಯಾಂತರ ರೂಪಾಯಿ ಕ್ಯಾಶ್ ಆಗಿರ್ಬೋದು, ಮತ್ತೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ರಗಳನ್ನ ಈಗಾಗಲೇ ಜಪ್ತಿ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಎಲ್ಲವನ್ನೂ ಕೂಡ ನೋಟ್ ಮಾಡಿಕೊಳ್ಳಲಾಗಿದೆ. ಎಲ್ಲರ ಮನೆಯಲ್ಲೂ ಕೂಡ ಕೋಟ್ಯಾಂತರ
ಲಕ್ಷಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ರಗಳು ಮತ್ತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳೆಲ್ಲವೂ ಕೂಡ ಪತ್ತೆಯಾಗಿದೆ. ಎಲ್ಲವನ್ನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ವೇಳೆ ವಶಕ್ಕೆ ಪಡೆದು ಅವುಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಕೇಳುವಂತ ಕೆಲಸವನ್ನ ಮಾಡಲಾಗುತ್ತೆ. ಅವರನ್ನ ಅವರ ಕುಟುಂಬಸ್ಥರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಈಗಾಗಲೇ ದಾಳಿ ಕೂಡ ಮುಂದುವರೆದಿದೆ. ಆ ಒಂದು ಪತ್ತೆಯಾಗಿರುವಂತಹ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಉತ್ತರ ಕೊಡುವಂತೆ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಿದ್ದಾರೆ. ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.